ರೈತ ಮಿತ್ರ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸ್ವರಾಜ್ 735 ಎಕ್ಸ್ ಟಿ ಗಾಡಿ ಮಾರಾಟಕ್ಕೆ ತಂದಿರೋದು. ಬನ್ನಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ನೋಡೋಣ. ಆ್ಯಂಡ್ ನಿಮಗೆ ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಕೊನೆಯಲ್ಲಿ ಕೊಡ್ತೇನೆ, ಆದ್ದರಿಂದ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಈ ಯೂಟ್ಯೂಬರ್ ನಂಬರು, ಗಾಡಿ ಓನರ್ ನಂಬರ್ ಅಲ್ಲ. ನಿಮ್ಮಲ್ಲಿ ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಗಾಡಿ ಮಾರಾಟಕ್ಕಿದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ನಂಬರ್ಗೆ ವಾಟ್ಸಾಪ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸಿಕೊಟ್ರೆ, ಈಗೇನು ವಿಡಿಯೋ ನೋಡ್ತಿದ್ರ ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇವೆ. ದಯವಿಟ್ಟು ಯಾರು ಕೂಡ ಕರೆ ಮಾಡಬೇಡಿ. ನಿಮ್ಮ ಗಾಡಿ ಸೆಕೆಂಡ್ ಹ್ಯಾಂಡಲ್ಲಿ ಸೇಲಿಗಿದ್ದರೆ ಫೋಟೋಸ್ ಕಳಿಸ್ಕೊಟ್ಟಿರಿ, ನಾನೇ ನಿಮಗೆ ಆಮೇಲೆ ಕರೆ ಮಾಡಿ ಗಾಡಿ ಡೀಟೇಲ್ಸ್ ಎಲ್ಲ ತೊಗೊತೀನಿ. ಇನ್ನು ಟ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 735 ಎಕ್ಸ್ ಟಿ ಗಾಡಿ ಬಂದು 40 HP ಬರುತ್ತೆ. ಇನ್ನು ಗಾಡಿದು ಮಾಡಲ್ ಇರೋದು 2020 2020 ಮಾಡಲ್ ಗಾಡಿ ಆಗಿದೆ. 2020 ಮಾಡಲ್ ಗಾಡಿ. ಗಾಡಿ ಓನರು ಫಸ್ಟ್ ಓನರ್ ಇದ್ದಾರೆ. ಗಾಡಿಗೆ ಪ್ರೆಸೆಂಟ್ ಅಲ್ಲಿರೋದು ಫಸ್ಟ್ ಓನರು. ನೀವೀಗ ಗಾಡಿನ ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಆ್ಯಂಡು ಗಾಡಿದು ರನ್ನಿಂಗ್ ಅವರ್ಸ್ ಕೂಡ ನೋಡ್ತಿದ್ದೀರಾ, 2189 ಗಂಟೆ ಗಾಡಿ ಇಲ್ಲಿವರೆಗೂ ಕೆಲಸ ಮಾಡಿದೆ. 2189 ಗಂಟೆ ಕೆಲಸ ಮಾಡಿರೋ ಗಾಡಿ 2020 ಮಾಡಲು. ಟೈರ್ ವಿಷಯಕ್ಕೆ ಬಂದರೆ 4 ಕೂಡ ಒರಿಜಿನಲ್ ಟೈರ್ಸೇ ಗಾಡಿಗಿದ್ದಾವೆ. ಫ್ರಂಟು ಬ್ಯಾಕು ಎಲ್ಲಾನು ಒರಿಜಿನಲ್ ಟೈರ್ಸೇ ಗಾಡಿಗಳದ್ದು, ಯಾವುದು ಕೂಡ ರೀಬಟನ್ ಟೈರ್ಸ್ ಇಲ್ಲ. ಓನರ್ ಹೇಳ್ತಿರೋದು ಶೋರೂಮ್ ಟೈರ್ಸೇ, ಗಾಡಿ ಜೊತೆ ಬಂದಿರುವಂಥ ಶೋರೂಮ್ ಟೈರ್ಸೇ ಇದಾವಂತ ಓನರ್ ಅಂತ ಹೇಳ್ತಿದ್ದಾರೆ. ಗಾಡಿ ಪವರ್ ಸ್ಟೇರಿಂಗ್ ಇಲ್ಲ, ಗಾಡಿ ಇರೋದು ನಾರ್ಮಲ್ ಆಗಿ ಮ್ಯಾನುವಲ್ ಸ್ಟೇರಿಂಗ್ ಇದೆ ಆ್ಯಂಡ್ ಆಯಿಲ್ ಬ್ರೇಕ್ ಇದೆ. ಇನ್ನು ಗಾಡಿ ಜೊತೆ ನಿಮಗೆ ಯಾವುದೇ ಸಾಮಾನು ಸಿಗಲ್ಲ, ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿರುವಂಥ ಗಾಡಿಯಾಗಿದೆ. ಇನ್ನು ಡಾಕ್ಯುಮೆಂಟ್ಸ್ ಕೂಡ ಯಾವುದು ಪ್ರಾಬ್ಲಮ್ ಇಲ್ಲ, ಗಾಡಿದು ಎಲ್ಲ ಥರ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿದೆ ಆ್ಯಂಡ್ ಲೋನ್ ಕೂಡ ಯಾವುದೂ ಇಲ್ಲ ಗಾಡಿ ಮೇಲೆ. ಲೊಕೇಶನ್ ಬಂದು ಈ ಟ್ಯಾಕ್ಟ್ರು ಮಾರಾಟಕ್ಕಿರೋದು ಗದಗ ಜಿಲ್ಲೆಯಲ್ಲಿ, ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿ ಈ ಟ್ಯಾಕ್ಟ್ರು ಇದೆ. ಈ ಟ್ಯಾಕ್ಟ್ರು ನಿಮಗೆ ಡೀಲರ್ ಹತ್ರ ಸಿಗುತ್ತೆ, ನೀವು ರೈತರ ಹತ್ರ ಖರೀದಿ ಮಾಡೋ ಗಾಡಿ ಅಲ್ಲ ಇದು, ಡೀಲರ್ ಹತ್ರ ಈ ಟ್ಯಾಕ್ಟ್ರು ನಿಮಗೆ ಸಿಗುತ್ತೆ. ಗದಗ ಜಿಲ್ಲೆಯ ಗಜೇಂದ್ರಗಢ. ಪ್ರೈಸ್ ಬಂದು 4,30,000 ಹೇಳ್ತಿದ್ದಾರೆ. ಇವತ್ತರ ಪ್ರೈಸು 4,30,000. ನೀವು ಓನರ್ ಜೊತೆ ಮಾತಾಡಿಕೊಂಡ್ರೆ ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ಒಂದ್ಸಾರಿ ಡೈರೆಕ್ಟಾಗಿಯೇ ಈ ಗಾಡಿ ಡೀಲರ್ ಜೊತೆ ಮಾತಾಡೋದು ಉತ್ತಮ. ನಿಮಗೆ ಮೊಬೈಲ್ ನಂಬರ್ನ ವಿಡಿಯೋ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ, ಈ ಗಾಡಿ ಡೀಲರ್ ನಂಬರ್ನ ವಿಡಿಯೋ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ವಿಡಿಯೋ ಟೈಟಲ್ ಅಂದರೆ ವಿಡಿಯೋ ನೋಡ್ಬೇಕಾದ್ರೆ ವಿಡಿಯೋ ಕೆಳಗಡೆ ನಿಮಗೆ ನಂಬರ್ ಕಾಣಿಸ್ತಿರುತ್ತೆ. ಒಂದು ವೇಳೆ ವಿಡಿಯೋ ಕೆಳಗೆ ಟೈಟಲ್ನಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿರುತ್ತೆ. ಯಾಕಂದರೆ ಗಾಡಿ ಸೇಲ್ ಆದರೆ ವಿಡಿಯೋ ಟೈಟಲ್ನಿಂದ ಓನರ್ ನಂಬರ್ನ ತೆಗೆದುಹಾಕಿರ್ತೇವೆ. ನೋಡಿ ವೀಕ್ಷಕರೇ, ಗಾಡಿ ಅಂತೂ ಈ ಥರ ಇದೆ. ನಿಮಗೆ ಗಾಡಿ ಇಷ್ಟ ಆಗಿದ್ದರೆ ಓನರ್ ಜೊತೆ ಮಾತಾಡಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗಿ ಗಾಡಿ ಕಂಡೀಷನ್ ಎಲ್ಲ ನೋಡಿನೇ ಗಾಡಿ ತೊಗೊಳ್ಳಿ. ಇಲ್ಲಾಂದರೆ ನಿಮ್ಮೂರಲ್ಲಿ ಯಾರಾದರೂ ಗಾಡಿನ ತೊಗೊಳ್ಳೋ ರೈತರು ಅಥವಾ ಮಾರಾಟ ಮಾಡೋ ರೈತರು ಇದ್ದರೆ ದಯವಿಟ್ಟು ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಯಾಕಂದರೆ ಇದು ಒಂದೇ ಗಾಡಿ ಮಾರಾಟಕ್ಕಿರೋದಲ್ಲ, ಇದೇ ಥರ ದಿನಾಲು 4ರಿಂದ 5 ವಿಡಿಯೋ ಬರ್ತವೆ. ನಿಮಗೆ ಬೇಕಾದಂಥ ಗಾಡಿ ಬೇಕಾದಂಥ ಬೆಲೆಗೆ ಖಂಡಿತವಾಗಿ ಸಿಗುತ್ತೆ, ಅದು ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಮಾತ್ರ. ಓಕೆ ವೀಕ್ಷಕರೇ, ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.